ಇಷ್ಟ ಆಯಿತು ನನಗೆ. ಬಟ್ ನನ್ನ ಹಸ್ಬೆಂಡ್ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ರು, ಇದು ತಗೋ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿದೆ ಸ್ಯಾರಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಮನೇಲೂ. ಹಾಗೆ ನಾನು ಸ್ಯಾರಿ ತರೋದಕ್ಕೆ ಅಂತ ಹೋಗಿದ್ದೆ. ಸ್ಯಾರೀಸ್ ಬಂದುಬಿಟ್ಟು ಚೌಡೇಶ್ವರಿ ಸಿಲ್ಕ್ಸಿಗೆ ಹೋಗಿದ್ದೆ, ನಮ್ಮ ದುಮ್ಸಂದ್ರದಲ್ಲಿರೋ ಔಟ್ಲೆಟ್ ಇದು. ಸೊ ಹೋಗಿ ತುಂಬಾ ವೈಡ್ ಕಲೆಕ್ಷನ್ಸ್ ಇತ್ತು. ಎಲ್ಲ ಥರ ಸಿಲ್ಕ್ಸ್, ಸೆಮಿ ಸಿಲ್ಕ್, ಮೈಸೂರು ಸಿಲ್ಕ್, ಮತ್ತು ಇವರೇ ಓನ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರೋದ್ರಿಂದ ಎಲ್ಲ ಥರನೂ ಸ್ಯಾರೀಸ್ ಅವೈಲಬಲ್ ಇದೆ. ಕ್ರೇಪ್ ಸಿಲ್ಕು, ಪ್ಯೂರ್ ಕ್ರೇಪ್ ಸಿಲ್ಕ್ಸು, ಮತ್ತು ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇತ್ತು. ಜನ ಕೂಡ ತುಂಬ ಜಾಸ್ತಿ ಇದ್ದರು. ನಾನು ಹೋದಾಗ ಈ ವಿಡಿಯೋ ತೊಗೊಳ್ಳೋ ಟೈಮ್ಗೆ ಸ್ವಲ್ಪ ಕಡಿಮೆ ಆಗಿದ್ದರು. ವೈಡ್ ಕಲೆಕ್ಷನ್ಸ್ ಇತ್ತು. ಹಾಗೆ ಇವಾಗ ನೋಡ್ತಾ ಇರ್ಬೋದು, ಇದು ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು, ಅಂದರೆ ಮಗ್ಗ ಇವ್ರದ್ದು ಫುಲ್ ಎಲ್ಲ ಇವ್ರದ್ದೇ ಮ್ಯಾನುಫ್ಯಾಕ್ಚರರ್ಸು. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ವೀಡಿಯೋಸ್ನ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಚಾನಲಲ್ಲಿ ವೀಡಿಯೋಸು, ಕಂಟೆಂಟ್ಸು ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಮತ್ತು ನಿಮ್ಮ ಫೀಡ್ಬ್ಯಾಕ್ಸು ಅದನ್ನೆಲ್ಲ ನನಗೆ ಕಮೆಂಟಲ್ಲಿ ಹಾಕಿ, ಸೊ ದಟ್ ಏನಾದರೂ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಹಬ್ಬದ ಶಾಪಿಂಗ್ಗೆ ಅಂತ ಹೋಗಿದ್ದೆ ನಾನು ಹೊರಗಡೆ. ಹಾಗೆ ಒಂದು 3 ಡೇಸಿಂದ ಯಾವುದೂ ಬ್ಲಾಗ್ ಹಾಕಿರಲಿಲ್ಲ. ಮನೆ ಕ್ಲೀನಿಂಗು ಇದರಲ್ಲೇ ಇದ್ದೆ. ಆಲ್ಮೋಸ್ಟ್ ಒಂದು 50% ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ. ಇನ್ನೂ ಒಂದು ಅರ್ಧ ಎಲ್ಲ ಮಾಡೋದು ಬಾಕಿ ಇದೆ. ಸೊ ಹಾಗಾಗಿ ಮಾಡೋಣ, ವಿಡಿಯೋ ಕಂಟಿನ್ಯೂಟಿ ಇರಲೇಬೇಕು, ನನ್ನ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ಅಂತ ನಾನೇ ಚಾಲೆಂಜ್ ತೊಗೊಂಡಿರೋದ್ರಿಂದ ಸೊ ಮತ್ತು ನಾನು ವೀಡಿಯೋಸ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಶಾಪಿಂಗ್ ಬ್ಲಾಗ್ ಆಗಿತ್ತು. ಅಂದರೆ ಹೊರಗಡೆ ಎಲ್ಲರೂ ಮನೆಯಲ್ಲೂ ಹಬ್ಬ ಜೋರ ಹೇಗೆ. ಸೊ ಸ್ಯಾರಿ ಶಾಪಿಂಗಿಗೆ ನಾನು ಹೋಗಿದ್ದಿದ್ದೆ ಶ್ರೀ ಚೌಡೇಶ್ವರಿ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ದುಮ್ಸಂದ್ರದಲ್ಲಿರೋದು. ಸೊ ನಿಯರ್ ಬೈ ಇರೋರು ಯಾರಾದರೂ ಹೋಗ್ಬೋದು ದುಮ್ಸಂದ್ರಕ್ಕೆ. ಸೊ ಫಸ್ಟು ಸ್ಯಾರಿ ಬಂದುಬಿಟ್ಟು ನಾನು ನನಗೆ ಅಂತ ತೊಗೊಂಡೆ. ಸೊ ಇದು ಯೆಲ್ಲೋ ಕಲರ್ ಇರೋದು, ಕ್ಯಾಮ್ರಾನಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಸೊ ಚೆನ್ನಾಗಿದೆ ಸ್ಯಾರಿ ಫುಲ್ ಬುಟ್ಟಾಸ್, ಸಣ್ಣ ಬುಟ್ಟಾಸ್ ಬಂದಿದೆ. ಸಣ್ಣ ಬುಟ್ಟಾಸ್ ಮತ್ತು ಲೈನ್ಸ್ ಎಲ್ಲ ಇದೆ. ಕಾಂಟ್ರಾಸ್ಟ್ ಕಲರು ತುಂಬ ಚೆನ್ನಾಗಿದೆ. ಕಲರ್ ಅಂತೂ ನನಗೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಇದರಲ್ಲಿ ಮೆರೂನ್ ಮತ್ತು ಒಂಥರ ಸೀ ಗ್ರೀನಲ್ಲಿ ಇತ್ತು, ಅದು ಅಷ್ಟೇ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಬಟ್ ನನ್ನ ಹಸ್ಬೆಂಡ್ ಫೈನಲಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ರು, ಇದು ತಗೋ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿದೆ ಸ್ಯಾರಿ. ಸೊ ನೆಕ್ಸ್ಟು ಇನ್ನೊಂದು ಸ್ಯಾರಿ ತೊಗೊಂಡೆ. ಸೊ ಇದು ಬಂದು ದೇವರಿಗೆ ತೊಗೊಂಡೆ ನಾನು. ಇದು ಸೆಮಿ ಮೈಸೂರು ಸಿಲ್ಕಲ್ಲಿ ಟಿಶ್ಯೂ ಸಿಲ್ಕ್, ಇದು ಒಂಥರ ಟಿಶ್ಯೂ ಸಿಲ್ಕು. ಬಟ್ ಸ್ಯಾರಿ ಅಂತೂ ಚೆನ್ನಾಗಿದೆ. ಸೊ ಇದು ರೆಡ್ ಕಲರು, ಒಂಥರ ತ್ರಿಬಲ್ ಶೇಡ್ ಇದೆ. ಇದು ಡಬಲ್ ಶೇಡು, ಗೋಲ್ಡು, ರೆಡ್ಡು ಮತ್ತು ಇದು ಗ್ರೀನಲ್ಲೂ ಅಷ್ಟೇ ಡಬಲ್ ಶೇಡ್ ಥರ ಕಾಣಿಸುತ್ತೆ. ಚೆನ್ನಾಗಿದೆ ಇದು ಸ್ಯಾರಿ. ಇನ್ನು ಓಪನ್ನೇ ಮಾಡಿಲ್ಲ ನಾನು. ಸೊ ಇದು ದೇವರಿಗೆ ಆಲ್ಮೋಸ್ಟ್ ರೆಡ್, ಗ್ರೀನ್, ಯೆಲ್ಲೋ ಗ್ರೀನ್, ರೆಡ್ ಗ್ರೀನ್ ಈ ಕಾಂಬಿನೇಷನಲ್ಲಿದ್ದರೆ ದೇವ್ರಿಗೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾನು ಯಾವಾಗಲೂ ಅಷ್ಟೇ, ನಾನು ಫಸ್ಟಿಂದನೂ ಅಷ್ಟೇ ಒಂದು 2 ಇಯರ್ಸ್ ಮಾತ್ರ ಗ್ರೀನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು ಮತ್ತು ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಉಡಿಸಿದ್ದೆ. ಅದು ಬಿಟ್ಟರೆ ಪ್ರತಿ ವರ್ಷ ನಾನು ಗ್ರೀನ್ ಅಥವಾ ರೆಡ್ ಅಥವಾ ಗ್ರೀನ್ ಈ ಕಾಂಬಿನೇಷನಲ್ಲೇ ಉಡಿಸೋದು. ಲಾಸ್ಟ್ ಇಯರು ಹಾಗೆ ಗೋಲ್ಡ್ ಮತ್ತು ರೆಡ್ ಕಲರಲ್ಲಿ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿ ನಾನು ಸೀರೆ ತೊಗೊಂಡಿದ್ದೆ. ಸೊ ಏನೋ ಗೊತ್ತಿಲ್ಲ, ದೇವರಿಗೆ ಅಂತ ತೊಗೊಬೇಕಾದ್ರೆ ರೆಡ್ಡು, ಗ್ರೀನು, ಯೆಲ್ಲೋ ಈ ಕಲರ್ಸ್ ಮೇಲೆ ನನ್ನ ಕಾನ್ಸಂಟ್ರೇಷನ್ ಹೋಗುತ್ತೆ. ಆಗಿದೆ ಸೀರೆನೂ ದೇವರಿಗೆ ಉಡಿಸ್ದಾಗ ಹೇಗೆ ಕಾಣಿಸ್ತಾರೋ ಗೊತ್ತಿಲ್ಲ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹಬ್ಬದ ದಿನ ವರಮಹಾಲಕ್ಷ್ಮಿನ ಕೂರಿಸಿದ್ಮೇಲೆ ಅಮ್ಮ ನಮ್ಮ ಮನೆಯಲ್ಲಿ ಹೇಗೆ ಕಾಣಿಸ್ತಾರೆ ಅಂತ. ಸೊ ಇದು ದೇವಿಗೆ ಸೀರೆ.
ಒಂದು ಸೀರೆನ ತೊಗೊಂಬಂದಿದ್ದೀನಿ. ಸೊ ಈ ಸೀರೆ ಬಂದು ನನ್ನ ಮಕ್ಕಳಿಗೆ ಸೇಮ್ ಅದೇ ಟಿಶ್ಯೂ ಸಿಲ್ಕಲ್ಲೇ ತೊಗೊಂಬಂದಿರೋದು. ಇದು ಅಷ್ಟೇ ಮಕ್ಕಳಿಗೆ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿರೋದು. ಸೊ ಇದು ಒಂಥರ ಪೇಸ್ಟಲ್ ಗ್ರೀನ್ ಕಲರು ಮತ್ತು ಪಿಂಕ್ ಕಾಂಬಿನೇಷನು. ಇದು ಅಷ್ಟೇ ನಾನು ಓಪನ್ ಮಾಡಲ್ಲ, ಏನೂ ನೋಡಿಲ್ಲ. ಸೊ ಚೆನ್ನಾಗಿದೆ ಇದು ಕೂಡ ಸ್ಯಾರಿ. ಮಕ್ಕಳಿಗೆ ಲಂಗ ಬ್ಲೌಸ್ ಆ ಥರ ಹೊಲಿಸೋದಕ್ಕೆ ಅಂದ್ಬಿಟ್ಟು ತೊಗೊಂಬಂದಿರೋದು. ಬಟ್ ನನಗೂ ಖುಷಿ ಆಯಿತು. ಮತ್ತು ಎಲ್ಲ ಥರ ಸ್ಯಾರೀಸ್ ಇದೆ. ಏನು ಮೈಸೂರು ಸಿಲ್ಕು, ಕ್ರೇಪ್ ಸಿಲ್ಕ್ಸು, ಸ್ಯಾರೀಸ್ ಅಂತೂ ವೈಡ್ ಕಲೆಕ್ಷನಲ್ಲಿದೆ. ಬ್ರೈಡಲ್ ಕಲೆಕ್ಷನ್ಸ್ ಇದೆ, ರಿಸೆಪ್ಷನ್ಗೆಲ್ಲ ಹಾಕ್ಕೋತಾರಲ್ಲ ಆ ಥರದ್ದು. ಮತ್ತು ಮುಹೂರ್ತಮ್ ಸ್ಯಾರೀಸು ಕೆಲವೊಂದಿತ್ತು. ಎಲ್ಲ ಥರ ಡೈಲಿ ವೇರ್ ಸ್ಯಾರೀಸು ಮತ್ತು ಕಲಂಕಾರಿ ಸ್ಯಾರೀಸ್ ಎಲ್ಲ ತುಂಬ ಇತ್ತು. ತುಂಬಾ ಸ್ಟಾರ್ಟಿಂಗ್ ರೇಂಜು, ನಮ್ಮ ರೇಂಜ್ ಹೇಳಿದ ತಕ್ಷಣವೇ ಅವರು ನಮಗೆ ಸೀರೆಗಳನ್ನ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದುಮ್ಸಂದ್ರ, ಸರ್ಜಾಪುರ ನಿಯರ್ ಬೈ ಯಾರ್ಯಾರಿದ್ದೀರೋ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಸೆಮಿ ಸಿಲ್ಕಲ್ಲೆಲ್ಲ ತುಂಬ ಇಷ್ಟ ಆಯಿತು. ಫಂಕ್ಷನ್ಸು ಅದು ಇದು ಎಲ್ಲ ಹತ್ರ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಇವಾಗ ಇಷ್ಟು ಸಾಕು ಅಂತ ಅಂದ್ಬಿಟ್ಟು ತೊಗೊಂಬಂದೆ ನಾನು. ಆ್ಯಂಡ್ ಅಗೇನ್ ಹ್ಯಾಪಿ ಕಸ್ಟಮರ್ ಫಾರ್ ಚೌಡೇಶ್ವರಿ ಸಿಲ್ಕ್ಸ್. ಇಷ್ಟ ಆಗಿತ್ತು. ಸೊ ಇವಾಗ ಇದನ್ನು ನಾನು ಹೊಲಿಯೋದಕ್ಕೆ ಕೊಡೋಕೆ ಹೋಗಬೇಕು ಸ್ಟಿಚ್ಚಿಗೆ, ಯಾಕಂದರೆ ತುಂಬ ಕಡಿಮೆ ಟೈಮ್ ಇರೋದ್ರಿಂದ ನಾನು ಆಲ್ರೆಡಿ ನನ್ನ ಟೈಲರ್ಗೆ ಹೇಳಿಟ್ಟಿದ್ದೆ. ಸೊ ಹೀಗೆ ಮಕ್ಕಳಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಸೊ ಅಂತ ಹೇಳಿದ್ದಕ್ಕೆ ಅಳತೆ ಎಲ್ಲ ಕೊಟ್ಬಿಟ್ಟು ಬಂದಿದ್ದೆ ನಾನು. ಸೊ ಬರೀ ಫ್ಯಾಬ್ರಿಕ್ ಒಂದು ಕೊಡೋದೊಂದು ಬಾಕಿ ಇಟ್ಕೊಂಡಿದ್ದೀನಿ. ಸೊ ಹೋಗಿ ಅದಕ್ಕೆ ಬೇಗ ಪರ್ಚೇಸ್ ಮಾಡ್ಕೊಂಬಂದೆ. ಅಲ್ಲಿ ತುಂಬ ಕ್ರೌಡಿದ್ರು, ಜನ ಇದ್ದರು. ಸೊ ಹಾಗಾಗಿ ನಾನು ಪೂರ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ವಿತ್ ಅವ್ರ ಪರ್ಮಿಷನ್ ತೊಗೊಂಡು ನಾನು ಒಂದು ಅಂಗಡಿ ವೀಡಿಯೋ ಮತ್ತು ಅವ್ರದ್ದೇ ಫ್ಯಾಕ್ಟ್ರಿ ಇದೆ, ಅವರೇ ಮ್ಯಾನುಫ್ಯಾಕ್ಚರರ್ಸ್ ಕೂಡ. ಸೊ ಅಲ್ಲಿಂದ ತೊಗೊಂಡು ಹೊರಟು ಬಂದ್ವಿ. ತುಂಬ ಜನ ಇದ್ದರು, ಆದರೆ ಹೆಲ್ಪರ್ ಪಾಪ ಒಬ್ಬರಿದ್ದರು. ಸೊ ನಾವೇ ಹೋಗಿ ಸ್ವಲ್ಪ ಎಲ್ಲ ನೋಡಿಬಿಟ್ಟು ತೊಗೊಂಡ್ವಿ. ಅವರು ಹೆಲ್ಪ್ ಮಾಡಿದ್ರು. ಸೊ ಸ್ಯಾರೀಸ್ ಅಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಚಿಕ್ಕಪೇಟೆಯಲ್ಲಿ ತುಂಬ ಔಟ್ಲೆಟ್ಸ್ಗೆಲ್ಲ ಇವರೇ ಅಂದರೆ ಕೊಡ್ತಾ ಇರೋದಂತೆ. ಇವ್ರ ಕಡೆಯಿಂದನೇ ಡಿಸ್ಪ್ಯಾಚ್ ಆಗ್ತಾಯಿದೆ ಎಲ್ಲರಿಗೂ ಆರ್ಡರ್ಸು ಅದೆಲ್ಲ. ಟೈಲರ್ ಹತ್ರಕ್ಕೆ ಹೋಗಬೇಕು. ಆದರೆ ಅಲ್ಲಿಂದು ಒಂದು ವಿಡಿಯೋ ತೊಗೊಂಡು ಹಾಕ್ತೀನಿ, ಏನು ಡಿಸೈನು ಯಾವುದು ಅಂತ ಎಲ್ಲ ಹಬ್ಬದ ದಿನ ಮಕ್ಕಳಿಗೆ ಹಾಕಿದಾಗಲೇ ಗೊತ್ತಾಗುತ್ತೆ. ಸೊ ಹಾಗೆ ನಮ್ಮ ಮನೆಯಲ್ಲಿ ನಾನು ಶಾಪಿಂಗು, ಕ್ಲೀನಿಂಗು ಅಂತ ಎಲ್ಲ ಕೆಲವೊಂದನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಮಕ್ಕಳಿಗೆ ಸ್ಕೂಲೆಲ್ಲ ಇದೆ. ಸೊ ಹಾಗಾಗಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಇವತ್ತಿನ ದಿನ ಇದು 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 ಅಂತ. ಹಾಗೆ ಒಂದೊಂದು ದಿನಕ್ಕೆ ಒಂದೊಂದು ಅಂತ ಡಿವೈಡ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ. ಒಂದಿನ ಶಾಪಿಂಗು, ಮತ್ತು ಒಂದಿನ ಕಿಚನ್ ಕ್ಲೀನಿಂಗು, ಒಂದಿನ ಫ್ರಿಡ್ಜ್ ಕ್ಲೀನಿಂಗು, ಹಾಗೆ ಒಂದಿನ ಬೆಡ್ಶೀಟ್ಸು, ಈ ಥರ ಎಲ್ಲ ಡಿವೈಡ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಎಲ್ಲರ ಮನೆಯಲ್ಲೂ ಎಲ್ಲ ಕ್ಲೀನಿಂಗ್ ಮುಗ್ದಿದೆ ಅಂತ ಅಂದ್ಕೊತೀನಿ. ಹಾಗೆ ನಾವು ಎಷ್ಟೇ ಏನೇ ಕ್ಲೀನ್ ಮಾಡಿದ್ರೂ ಗೋಮೂತ್ರ ಅನ್ನೋದಿದೆಯಲ್ಲ, ಅದನ್ನ ಒಂದು ಸತಿ ಸ್ವಲ್ಪ ಹಾಕಿದ ತಕ್ಷಣ ಅದು ಎಲ್ಲನೂ ಕ್ಲೀನ್ ಆದಂಗೆ. ಸೊ ಹಾಗೆ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವತ್ತಿನ ಸಂಜೆ ಶಾಪಿಂಗೆಲ್ಲ ಮುಗಿಸ್ಕೊಂಬಂದು ನಾನು ಟೈಲರ್ ಹತ್ರ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಬಂದು ನಮ್ಮ ಮೇಡ್ ಬಂದಿದ್ದರು, ಅವ್ರ ಹೆಲ್ಪ್ ತೊಗೊಂಡು ಎಲ್ಲ ಕೆಲಸನೂ ನಾನು ಕಿಚನಲ್ಲಿ ಮಾಡಿಕೊಂಡೆ. ಸೊ ಒಂದು ದಿನ ಕೆಳಗೆ ಕಬೋರ್ಡ್ಸ್ ಏನಿದೆ ಪಾತ್ರೆಗಳು ಅದನ್ನೆಲ್ಲ ತೆಗೆದು ಒಂದು ದಿನ ಕ್ಲೀನ್ ಮಾಡಿಕೊಂಡೆ. ಸೆಕೆಂಡ್ ಡೇಗೆ ನಾನು ಫ್ರಿಡ್ಜು ಮತ್ತು ಫ್ರಿಡ್ಜ್ ಮೇಲೆ ಗ್ಲಾಸಸ್ ಅದೆಲ್ಲ ಇಟ್ಟಿದ್ದೆ. ಸೊ ಅದಾದಮೇಲೆ ಒಂದಿನ ರೂಮ್ಸು, ಹಾಸಿಗೆಗಳು ಅದನ್ನೆಲ್ಲ ಚೇಂಜ್ ಮಾಡಿ, ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿ ಅದು ಒಂದಿನ ಕ್ಲೀನ್ ಮಾಡಿಕೊಂಡೆ. ಹೀಗೆ ಕ್ಲೀನಿಂಗ್ ನಡೀತಾ ಇದೆ. ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಒಂದು ಸ್ಟ್ರಾಂಗ್ ಕಾಫಿ ಕುಡಿಬೇಕು ಅನ್ನಿಸ್ತಾಯಿತ್ತು. ಅದಕ್ಕೆ ನಾನಿಲ್ಲಿ ನೆಸ್ಕೆಫೆ ಕಾಫಿ ಪೌಡ್ರನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಬಿಸಿನೀರು ಹಾಕಿ ಬ್ಲೆಂಡರ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೀಟಾಗಿ ಬ್ಲೆಂಡ್ ಮಾಡ್ಕೊಬೇಕು. ಅದು ಫ್ಲಫಿಯಾಗಿ ಫುಲ್ಲು ಒಂದು ಹಾಫ್ ಕಪ್ವರೆಗೂ ಬರೋ ತನಕ ಬ್ಲೆಂಡ್ ಮಾಡಬೇಕು. ಅಂದರೆ ನನ್ನ ಬ್ಲೆಂಡರ್ ಬ್ಯಾಟ್ರಿ ಖಾಲಿ ಆಗಿತ್ತು. ಸೊ ಇಷ್ಟು ಮಾತ್ರ ಆಗಿತ್ತು. ಅದಕ್ಕೆ ಬಿಸಿ ಬಿಸಿ ಕಾಫಿ ಹಾಕ್ಕೊಂಡು ಕುಡಿದ್ರೆ ಆ್ಯಕ್ಚುಲಿ ಕಾಫಿ ಲವರ್ಸ್ಗೆ ಆ ಕಪ್ಪು ಕಾಫಿ ಇದೆಯಲ್ಲ ತುಂಬಾ ಗ್ರೇಟ್ ಅನಿಸುತ್ತೆ ಒಂದೊಂದು ಸತಿ.
ಹಾಗೆ ಸಂಜೆಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಪನ್ನೀರಿಂದ ಸ್ವಲ್ಪ ಸ್ಟಾರ್ಟರ್ ಥರ ಏನಾದರೂ ಮಾಡ್ಕೊಳ್ಳೋಣ, ಪನ್ನೀರ್ ಟಿಕ್ಕಾ ಆ ಥರ ಅಂದ್ಕೊಂಡ್ವಿ. ಸೊ ಅದು ಪನ್ನೀರ್ ಟಿಕ್ಕಾ ಬಂದುಬಿಟ್ಟು ಫ್ಲೇಮ್ ಮೇಲೆ ಇಟ್ಬಿಟ್ಟು ಬೇಯಿಸ್ಬೇಕಾಗತ್ತೆ. ಸೊ ಅದನ್ನೇ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಕಡಾಯಲ್ಲಿ ಹಾಕ್ಬಿಟ್ಟು ಅದನ್ನೇ ಇದು ಮಾಡೋಣ, ಸ್ವಲ್ಪ ಸ್ಟಾರ್ಟರ್ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಮಸಾಲೆಗೆ ಬರೀ ಕರ್ಡ್, ಒಂದು ನಿಂಬೆಹಣ್ಣು, ಸ್ವಲ್ಪ ಮೊಸರು, ಹಾಗೆ ಗರಂ ಮಸಾಲ, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಇಷ್ಟನ್ನೇ ಹಾಕಿರೋದು, ಜಾಸ್ತಿ ಇನ್ನೇನೂ ಹಾಕಿಲ್ಲ. ಅಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪನ್ನೀರನ್ನೆಲ್ಲ ಕೋಟ್ ಮಾಡಿ ಮ್ಯಾರಿನೇಟ್ ಆಗೋಕ್ಕೆ ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಸಣ್ಣದಾಗಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಒಂದು ಅರ್ಧ ಬೇಯೋ ಥರ, ಅಂದರೆ ಸ್ವಲ್ಪ ಕ್ರಂಚಿ ಹಾಗೆ ಇರಬೇಕಲ್ಲ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅರ್ಧ ಬೇಯೋ ಥರ ನಾನು ಒಂದು ಸ್ವಲ್ಪ ಎಣ್ಣೆನಲ್ಲಿ ಒಂದು 5 ನಿಮಿಷ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಸೊ ಇವಾಗ ಮುಗೀತು, ಇದು 50% ಹಿಂಗೆ ಆಗಿದೆ. ಇದನ್ನು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಜಾಸ್ತಿನೂ ಬೇಯಬಾರ್ದು, ಸಾಫ್ಟ್ ಆಗಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪನೇ ಒಂದು ಫ್ಯೂ ಸೆಕೆಂಡ್ಸ್ ಹಾಗೆ ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿದರೆ ಮುಗೀತು ಇದು. ಸೊ ಇದಾದಮೇಲೆ ಆಗಲೇ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಪನ್ನೀರನ್ನ ನೀಟಾಗಿ ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ಸೊ 2 ಸೈಡು ನೀಟಾಗಿ ಸ್ವಲ್ಪ ಕುಕ್ ಆಗಬೇಕು. ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್, ಅಂದರೆ ಮೀಡಿಯಮ್ ಟು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಫ್ಲೇಮ್ನ. ಸಣ್ಣ ಉರಿನಲ್ಲೇ ಒಂದು 2 ನಿಮಿಷ ಬಿಡಬೇಕಾಗುತ್ತೆ ನಾವು. ಒಂದು ಸೈಡ್ ಆವಾಗ ನೀಟಾಗಿ ಅದು ಮಸಾಲೆ ನಾವೇನು ಹಾಕಿರ್ತೀವಿ ಅದು ನೀಟಾಗಿ ಕೋಟ್ ಆಗಿರುತ್ತೆ, ಅಂದರೆ ಬಿಟ್ಕೊಳೋದಿಲ್ಲ, ನೀಟಾಗಿ ಹಾಗೇ ಪನ್ನೀರ್ ಮೇಲೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದಾದಮೇಲೆ 2 ಸೈಡು ಕೂಡ ನಾನು ತಿರುಗಿಸ್ಬಿಟ್ಟು ಬೇಯಿಸ್ಕೊಂಡಾದ್ಮೇಲೆ ಮಸಾಲೆ ನಾವೇನು ಕಲಿಸ್ಕೊಂಡಿದ್ವಿ ಅದರಲ್ಲಿ ಸ್ವಲ್ಪ ನೀರಿತ್ತು, ಆ ನೀರನ್ನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ಟ ಮೇಲೆ ಸೊ ಇವಾಗ ಈ ಥರ ಆಗಿದೆ. ಸೊ ನೀಟಾಗಿ ಅದನ್ನೆಲ್ಲ ತಿರುಗಿಸ್ಕೊತಾ ಇದ್ದೀನಿ, ಕಟ್ಟಾಗಿಬಿಡುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ತಿರುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಆಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಎರಡನ್ನೂ ಹಾಕಿ ಒಂದು 2 ಮಿನಿಟ್ಸು ನಾವು ಸಿಮ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ, ಅಂದರೆ ನಾವು ಹಾಕಿರೋ ಮಸಾಲ ಸ್ವಲ್ಪ ಆನಿಯನ್ಗೆ ಮತ್ತು ಕ್ಯಾಪ್ಸಿಕಮ್ ಎರಡಕ್ಕೂ ಹಿಡೀಲಿ ಅಂತ ಅಷ್ಟೇ. ಸೊ 1-2 ನಿಮಿಷ ಬೇಯಿಸ್ಕೊಂಡ್ರೆ ಕ್ಯಾಪ್ಸಿಕಮ್ ಮತ್ತು ಪನ್ನೀರ್ ಹಾಕಿರೋವಂಥ ಒಂದು ಸ್ಟಾರ್ಟರ್ ಅಥವಾ ಏನಾದರೂ ತಕ್ಷಣಕ್ಕೆ ತಿನ್ನಬೇಕು ಅನಿಸಿದ್ರೆ ರೆಡಿ ಆಗುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ವ್ಲಾಗ್ಸ್. ಬಾಯ್.